ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳ ಒಂದು ಕಂಟಿನ್ಯೂ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಈ ಒಂದು ಚಾಪ್ಟರ್ನ ಹಿಂದಿನ ವಿಡಿಯೋಸ್ಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದ್ರ ಜೊತೆಗೆ ಚಾಪ್ಟರ್ 5 ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಬನ್ನಿ ನೋಡೋಣ ಕಂಟಿನ್ಯೂ. ಪೇಜ್ ನಂಬರ್ 93ರಲ್ಲಿರುವಂತಹ 4.4 ಬೀಜೋಕ್ತಿಗಳನ್ನು ಸರಳೀಕರಿಸುವುದು. ಬೇರೆ ಬೇರೆ ನಿಯಮಿತ ಆಕೃತಿಗಳ ಸುತ್ತಳತೆಯನ್ನು ಅವುಗಳ ಬಾಹುಗಳ ಆಧಾರದಲ್ಲಿ ಕಂಡುಹಿಡಿಯಲು ಬೀಜೋಕ್ತಿಗಳನ್ನು ಈ ಹಿಂದೆ ನಾವು ಕಂಡುಹಿಡಿದಿದ್ವಿ, ಹೌದು ಅಲ್ವಾ? ಈಗ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಲು ಒಂದು ಬೀಜೋಕ್ತಿಯನ್ನು ಕಂಡುಹಿಡಿಯೋಣ. ಏನು ಆಯತದ ಸುತ್ತಳತೆಯ ಸೂತ್ರ ಏನು ಮಕ್ಕಳ? ಆಯತದ ಸುತ್ತಳತೆ ಅಂತ ಅಂದ್ರೆ 2 ಉದ್ದ ಪ್ಲಸ್ 2 ಅಗಲ, ಹೌದಲ್ವಾ? ಸೊ 2 ಉದ್ದ ಪ್ಲಸ್ 2 ಅಗಲ. ಓಕೆ, ಬನ್ನಿ ನೋಡೋಣ. ಉದ್ದ ಅಗಲ ಇವುಗಳ ಮೊತ್ತವನ್ನು ನಾವು ಕಂಡುಹಿಡಿಬಹುದು ಈ ರೀತಿಯಾಗಿ. ಉದ್ದ ಮತ್ತು ಅಗಲದ ಜಾಗದಲ್ಲಿ ಕ್ರಮವಾಗಿ ನಾವು ಅಕ್ಷರ ಸಂಖ್ಯೆಗಳನ್ನ ಎಲ್ ಮತ್ತು ಬಿ ಅಂತ ಹೇಳಿ ಮಾಡ್ತೀವಿ. ಎಲ್ ಅಂತ ಆದ್ರೆ ಲೆಂತ್, ಬಿ ಅಂತ ಅಂದ್ರೆ ಬ್ರೆಡ್, ಉದ್ದ ಮತ್ತೆ ಅಗಲ ಅಂತ ಹೇಳಿ. ಆಯತದ ಸುತ್ತಳತೆ ಪೆರಿಮೀಟರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ವಾ? ಸೊ ಹಾಗಾಗ್ಬಿಟ್ಟು ಪಿ ಅಂತ ಹೇಳಿಬಿಟ್ಟು ಸೂಚಿಸಲಿ. ಹಾಗಾಗ್ಬಿಟ್ಟು ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಉದ್ದದ ಜಾಗದಲ್ಲಿ ಎಲ್ ಬರೀರಿ, ಅಗಲದ ಜಾಗದಲ್ಲಿ ಬಿ ಬರೀರಿ, ಪ್ಲಸ್ ಪ್ಲಸ್ ಚಿಹ್ನೆ ಹಾಗೆ ಇರಲಿ, ಎಲ್ ಪ್ಲಸ್ ಬಿ. ಸೊ ಅದನ್ನೇ ಇಲ್ಲಿ ಬರೆದಿದ್ದಾರೆ. ಹಾಗಾದ್ರೆ ನಾವು ತಿಳಿದಿರುವಂತೆ ಇವುಗಳು ಸಂಖ್ಯೆಗಳನ್ನ ಪ್ರತಿನಿಧಿಸುತ್ತೆ. ಹೌದು, ಉದ್ದ 4 ಸೆಂಟಿಮೀಟರ್ ಇದೆ ಅಂತ ಅಂದ್ರೆ ನಾವು ಉದ್ದದ ಜಾಗದಲ್ಲಿ 4 ಸೆಂಟಿಮೀಟರ್ ಬರ್ತೀವಿ. ಅಗಲ 3 ಸೆಂಟಿಮೀಟರ್ ಇದ್ರೆ ಅಗಲದ ಜಾಗದಲ್ಲಿ 3 ಸೆಂಟಿಮೀಟರ್ ಬರೀತೇವೆ. ಆದ್ದರಿಂದ ಗಣಿತೋಕ್ತಿಯ ಪದಗಳನ್ನ ಯಾವುದೇ ಕ್ರಮದಲ್ಲಿ ನಾವು ಕೂಡಬಹುದು. ಆದ್ದರಿಂದ ಮೇಲಿನ ಗಣಿತೋಕ್ತಿಯನ್ನು ಹೀಗೂ ಸಹ ಬರೀಬಹುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. 2 ಎಲ್ ಉದ್ದನ ಹತ್ರ ತಗೊಂಡ್ಬನ್ನಿ. ಆಮೇಲೆ ಮೇಲಿರೋ ಪಕ್ಕ ಇರೋದು ಪ್ಲಸ್ ಚಿಹ್ನೆ ಅಲ್ವಾ? ಸೊ ಹಾಗಾಗ್ಬಿಟ್ಟು ಎಲ್ ಪ್ಲಸ್ ಎಲ್, ಬಿ ಪ್ಲಸ್ ಬಿ ಅಂತ ಹೇಳಿಬಿಟ್ಟು ಬರೆದಾಗ ಎಲ್ ಪ್ಲಸ್ ಎಲ್ ಎಷ್ಟಾಗತ್ತೆ? 2 ಎಲ್. ಫಾರ್ ಎಕ್ಸಾಂಪಲ್ ನಾವು ಯಾವ ರೀತಿಯಾಗಿ ಬರೀತೀವಿ ಅಂತ ಅಂದ್ರೆ ನಿಮಗೆ ನೆನಪಿದೆ, 3 ಪ್ಲಸ್ 3 ಅಂತಂದ್ರೆ ನಾವು ಸಿಂಪಲ್ ಆಗಿ 2 ಸಲಿ 3 ಬಂದಿದೆ ಅಂತ ಹೇಳ್ಬಿಟ್ಟು ಬರೀತೀವಿ. ಅದೇ ರೀತಿ ಎಲ್ ಪ್ಲಸ್ ಎಲ್ ಅಂತ ಅಂದ್ರೆ 2 ಸಲಿ ಎಲ್ ಬಂದಿದೆ ಅಂದ್ರೆ 2 ಇಂಟು ಎಲ್. ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅಕ್ಷರ ಸಂಖ್ಯೆಯಲ್ಲಿ ಮಧ್ಯಕ್ಕೆ ಇಂಟು ಇಲ್ಲ ಅಂತ ಅಂದ್ರೂ ಸಹ ನಡೆಯುತ್ತೆ. ಯಾಕೆ ಅಂತ ಅಂದ್ರೆ 2L. ಅದೇ 2 ನಂಬರ್ಸ್ ಬರೀತಾ ಇರುವಾಗ ಫಾರ್ ಎಕ್ಸಾಂಪಲ್ 34 ಅಂತ ಇದ್ರೆ ಇದ್ರ ಮಧ್ಯೆಗೆ ಇಂಟು ಇಲ್ಲ, ಅದನ್ನ ನಾವು 34 ಅಂತಾನೆ ಓದ್ತೇವೆ. ಬಟ್ ಅಕ್ಷರ ಸಂಖ್ಯೆಗಳನ್ನ ಬರೀತಿರುವಾಗ 2 ಇಂಟು ಎಲ್ ಅನ್ನ ನಾವು ಕಾಮನ್ ಆಗಿ 2L ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಬರೀಬಹುದು. ಸೊ ಈ ರೀತಿಯಾಗಿ 2 ಸಲಿ ಎಲ್ ಇದೆ, ಬಿನೂ ಸಹ 2 ಸಲಿ ಬಿ ಇದೆಯಲ್ವಾ? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ. ಎಲ್ ಪ್ಲಸ್ ಬಿ ಪ್ಲಸ್ ಬಿ, ಉದ್ದ ಪ್ಲಸ್ ಉದ್ದ, ಅಗಲ ಪ್ಲಸ್ ಅಗಲ. ಸೊ 2 ಎಲ್ ಇದೆಯಲ್ವಾ? 2 ಇಂಟು ಎಲ್ ಮಾಡ್ಕೊಳ್ಳಿ, ಪ್ಲಸ್ ಬಿ 2 ಸಲ ಇದೆ, 2 ಇಂಟು ಬಿ ಮಾಡ್ಕೊಳ್ಳಿ. ಓಕೆ ಫೈನ್, ಅದನ್ನೇ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಸೂತ್ರ ಬರುತ್ತೆ, ಅಂತಿಮ ಬೀಜೋಕ್ತಿ ಬರುತ್ತೆ. ಅದೇ ಇದು ಏನಂತ ಹೇಳ್ಬಿಟ್ಟು 2L ಪ್ಲಸ್ 2B. ಇಲ್ಲ ನಾವು ಇನ್ನೊಂದು ರೀತಿಯಲ್ಲೂ ಬರೀಬಹುದು. 2 ಹೊರಗಡೆ ತೆಗೆದುಬಿಟ್ಟು ಕಾಮನ್ ಇದೆ, ಎಲ್ ಪ್ಲಸ್ ಬಿ ಅಂತ ಬರೆದ್ರು ಸಹ ಇದನ್ನು ಸೂತ್ರ ಆಗತ್ತೆ, ಇದನ್ನು ಸೂತ್ರ ಆಗತ್ತೆ. ಆಯತದ ಸುತ್ತಳತೆ ಕಂಡುಹಿಡಿಯೋ ಸೂತ್ರ ಆಗತ್ತೆ. ಓಕೆ ಫೈನ್. ನೆಕ್ಸ್ಟ್, ಆದಾಗ್ಯೂ ನಾವು ಸಂಖ್ಯೆಗಳಿಗೆ ನಿಯಮಗಳು ಮತ್ತು ಕ್ರಿಯೆಗಳನ್ನು ಅನ್ವಯಿಸಿ ಆರಂಭಿಕ ಉಕ್ತಿಯಿಂದ ಇಲ್ಲಿದೆ ಆರಂಭಿಕ ಬೀಜೋಕ್ತಿಯಿಂದ ಈ ಬೀಜೋಕ್ತಿಯನ್ನು ಪಡೆದಿರುವ ಕಾರಣದಿಂದ ಅವು ಸಮವಾಗಿದೆ. ಹೌದು, ಅಕ್ಷರ ಸಂಖ್ಯೆಗಳಿಂದ ಬದಲಾಯಿಸಿದಾಗ ಅವೆರಡು ಒಂದೇ ಬೆಲೆಯನ್ನ ತೆಗೆದುಕೊಳ್ಳುತ್ತದೆ ಅನ್ನೋ ಒಂದು ಅರ್ಥದಲ್ಲಿ ಸಮವಾಗಿದೆ. ನಾವು ಈ ರೀತಿಯಾಗಿ ನಾರ್ಮಲ್ ಕೂಡಿದ್ರು ಸಹ ಫಾರ್ ಎಕ್ಸಾಂಪಲ್ ನಾನು ತಗೊಳ್ತೀನಿ, ಎಲ್ ಅಂತ ಅಂದ್ರೆ 4 ತಗೊಳ್ಳೋಣ, ಬಿ ಅಂತ ಅಂದ್ರೆ 3 ತಗೋಣ. ನಿಮ್ಮಲ್ಲೂ ಸಹ ಕೊಟ್ಟಿದ್ದಾರೆ. ಉದಾಹರಣೆಗೆ ಎಲ್ 3 ಕೊಟ್ಟಿದ್ದಾರೆ, ಬಿ 4. ಆಲ್ಮೋಸ್ಟ್ ನಾವು ಒಂದು ಆಯತ ಬಿಡಿಸ್ತಾ ಇದೀವಿ ಅಂತ ಅಂದ್ರೆ ಸೊ ಆಯತದಲ್ಲಿ ಈ ಒಂದು ಲೆಂತ್ ಇದೆಯಲ್ವಾ, ಅದು ದೊಡ್ಡದಿರುತ್ತೆ, ಬ್ರೆಡ್ ಉದ್ದ ಜಾಸ್ತಿ ಇರುತ್ತೆ, ಅಗಲ 4 ಇರುತ್ತೆ. ಬಟ್ ಅವರು ಆಪೋಸಿಟ್ ಆಗಿ ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ, ಇದರಿಂದ ಏನು ಆಯತ ಆಗೋಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆಯತ ಆಗತ್ತೆ. ಬಟ್ ಪ್ರತಿ ಸಲಿನೂ ನಾವು ಎಲ್ ಯಾವತ್ತು ಬಿಗಿಂತ ದೊಡ್ಡದಿರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಇದನ್ನ ಸರಳೀಕೃತವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ಇದನ್ನ ಮಾಡೋಣ. ಸೊ ಎಲ್ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಬಿ. ಎಲ್ ಅಂತ ಅಂದ್ರೆ 4 ಪ್ಲಸ್ 4, ಬಿ ಅಂತ ಅಂದ್ರೆ 3 ಪ್ಲಸ್ 3. ಓಕೆ ಫೈನ್. 4 4 8, 8 3 ಪ್ಲಸ್ 3 6, 8 ಪ್ಲಸ್ 6 14. ಓಕೆ, ಅದೇ ಈ ಸೂತ್ರದಲ್ಲಿ ಮಾಡೋಣ. 2L ಪ್ಲಸ್ 2B. 2L ಅಂತ ಅಂದ್ರೆ ಇಂಟು 4 ಪ್ಲಸ್ 2
ಬಿ ಅಂತ ಅಂದರೆ 3. ಓಕೆ, 2 4 8, 2 3 6, ಮತ್ತೆ 14. ಸೊ ನೀವು ಈ ರೀತಿಯಾಗಿ ಕೂಡಿಸಿದಾಗಲೂ ಸಹ ಉತ್ತರ ಅದೇ ಬರುತ್ತೆ. ಈ ರೀತಿ ಸರಳೀಕೃತವನ್ನ ಮಾಡಿ ಕೂಡಿಸಿದಾಗಲೂ ಸಹ ಅದೇ ಬರುತ್ತೆ ಅನ್ನೋದು ಈ ಒಂದು ಕಾನ್ಸೆಪ್ಟ್ನ ಮೇಲೆ. ಈಗ ನಾವು ಬಂದ್ವಿ L 2b ಬೀಜೋಕ್ತಿಯನ್ನು ನಾವು L+b ಆ ಸರಳೀಕೃತ ರೂಪ ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು. ಸಿಂಪಲ್ ಆಗಿ ಮಾಡ್ಕೊಂಡು ಹೋಗುವ ಒಂದು ಮೆಥಡ್ ಅನ್ನ ನಾವು ಸರಳೀಕೃತ ರೂಪ ಅಂತ ಹೇಳ್ತೀವಿ. ಇನ್ನು ಬರೋಣ ನೆಕ್ಸ್ಟ್ ಉದಾಹರಣೆ 5. ಒಂದು ಅಂಗಡಿಯಲ್ಲಿ ಮಾರಲ್ಪಟ್ಟ ಪೆನ್ಸಿಲ್ಗಳು ಮತ್ತು ಇರೇಸರ್ಗಳ ಸಂಖ್ಯೆಯನ್ನು ತೋರಿಸುವ ಕೋಷ್ಟಕ ಇಲ್ಲಿದೆ. ಓಕೆ, ಪ್ರತಿ ಪೆನ್ಸಿಲ್ ಬೆಲೆ ಸಿ ಮತ್ತು ಪ್ರತಿ ಇರೇಸರ್ಗಳ ಬೆಲೆ ಡಿ ಅಂತೆ. ಪೆನ್ಸಿಲ್ ಬೆಲೆ ಏನು? ಸಿ ಅಂತ ಕೊಟ್ಟಿದ್ದಾರೆ. ಈ 3 ದಿನಗಳಲ್ಲಿ ಅಂಗಡಿಯವನು ಗಳಿಸಿದ ಒಟ್ಟು ಹಣ. ಸೊ ಪೆನ್ಸಿಲ್ 1ನೇ ದಿನ ಏನ್ ಮಾಡ್ದ? 5. ಬೆಲೆ ಎಷ್ಟು? ಸಿ. 5 ಇಂಟು ಸಿ ಎಷ್ಟಾಯ್ತು? 5C. ನಾನು ಹೇಳಿದಲ್ವಾ? ಸೊ ಮಧ್ಯಕ್ಕೆ ಇಂಟು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಅಕ್ಷರ ಸಂಖ್ಯೆಗಳಿಗೆ. ಓಕೆ, ನೆಕ್ಸ್ಟ್ 2ನೇ ದಿನ 3 ಇಂಟು ಸಿ ಹಾಕೋಣ. 3C ಎಷ್ಟು ಅಂತ ಗೊತ್ತಿಲ್ಲ, ಸಿ ಅಂತ ಕೊಟ್ಟಿದ್ದಾರೆ ಅವರು, ಪೆನ್ಸಿಲ್ನ ಬೆಲೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ 3ನೇ ದಿನ 10 ಪೆನ್ಸಿಲ್ಗಳನ್ನ ಮಾರದ್ನಂತೆ, ಬೆಲೆ ಗೊತ್ತಿಲ್ಲ, ಸೊ ಹಾಗಾಗ್ಬಿಟ್ಟು 10C. ಓಕೆ ಫೈನ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡೋಣ. ನಾವು ಮೊದಲು ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಹಣವನ್ನ ಕಂಡುಹಿಡಿಯೋಣ. ಫಸ್ಟ್ ಪೆನ್ಸಿಲಿನ ಒಂದು ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಮೇಲೆ ಇರೇಸರ್ಗಳಿಗೆ ಬರೋಣ. ಪೆನ್ಸಿಲ್ಗಳ ಮಾರಾಟದಿಂದ 1ನೇ ದಿನ ಗಳಿಸಿದ ಹಣ 5C ಆಗಿದೆ. ಹೌದು. ಹಾಗೆ ಪೆನ್ಸಿಲ್ಗಳ ಮಾರಾಟದಿಂದ 2ನೇ ದಿನ ಎಷ್ಟು? 3C. ಹಾಗೂ 3ನೇ ದಿನ ಗಳಿಸಿದ ಹಣ ಎಷ್ಟು? 10C. ಓಕೆ, 10 ಇಂಟು ಸಿ ಅಂತಂದ್ರೆ 10C. ಓಕೆ, ಪೆನ್ಸಿಲ್ಗಳ ಮಾರಾಟದಿಂದ ಒಟ್ಟು ಎಷ್ಟು? ನಾವು ಇಲ್ಲಿ ಅಂಗಡಿಯವನು ಗಳಿಸಿದ ಒಟ್ಟು ಹಣ ಕೇಳಿದ್ರಲ್ವಾ. ಫಸ್ಟ್ ಪೆನ್ಸಿಲ್ಗಳ ಮಾರಾಟದಿಂದ ಸಿಕ್ಕಿರುವಂತ ಹಣ ನೋಡೋಣ. ಫಸ್ಟ್ನೇ ದಿನ ಎಷ್ಟಾಯ್ತು? ಫಸ್ಟ್ನೇ ದಿನ 5C ಪ್ಲಸ್ ಒಟ್ಟು ಅಂತ ಅಂದ್ರೆ ಕೂಡಿಸ್ಬೇಕಲ್ವಾ, 3C ಪ್ಲಸ್ 10C. ಓಕೆ, ಇದನ್ನ ಯಾವ ರೀತಿಯಾಗಿ ಕೂಡಿಸ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲವೂ ಸಹ ಕಾಮನ್ ಏನಿದೆ? ಸಿ ಕಾಮನ್ ಇದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಸಿ ಅನ್ನ ಹೊರಗಡೆ ತೆಗಿತೀವಿ. ಸೊ ಸಿ ಇಂಟು 5 ಪ್ಲಸ್ 3 ಪ್ಲಸ್ 10. ಸೊ ಇದೆಷ್ಟಾಯ್ತು? ಇಲ್ಲೇ ಬರ್ಕೊಂಬಿಡಿ. 5 3 8, 8 ಪ್ಲಸ್ 10 18 ಇಂಟು ಸಿ, ನಥಿಂಗ್ ಬಟ್ 18C. ಓಕೆ, ಸೊ ಇದನ್ನ ಯಾವ ರೀತಿಯಾಗಿ ತೆಗ್ದಿದೀವಿ ಅಂತ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ವಿಭಾಜಕ ನಿಯಮ ನೋಡಿದಿಲ್ವಾ ನಾವು? ಯಾವ ರೀತಿಯಾಗಿರತ್ತೆ ವಿಭಾಜಕ ನಿಯಮ? ಸೊ ಇಲ್ಲಿ ಬರೀತೀನಿ ಎ ಇಂಟು, ಮತ್ತೊಂದ್ಸಲಿ ನೆನಪಿಸ್ತೀನಿ, ಎ ಇಂಟು ಬಿ ಇಸ್ ಈಕ್ವಲ್ ಟು ಪ್ಲಸ್ ಎ ಇಂಟು ಸಿ. ಇದರೊಳಗಡೆ ಎ ಕಾಮನ್ ಇದೆ, ಎ ಅನ್ನ ಹೊರಗಡೆ ತೆಗಿತೀನಿ, ಒಳಗಡೆ ಬಿ ಪ್ಲಸ್ ಚಿಹ್ನೆ ಇದೆ, ಬಿ ಪ್ಲಸ್ ಸಿ. ಇದು ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಲ್ವಾ, ಅದನ್ನ ಇಲ್ಲಿ ಅಪ್ಲೈ ಮಾಡಿರೋದು. ಸೊ ಕಾಮನ್ ಆಗಿರೋದನ್ನ ಸೇಮ್ ಇದ್ದಾಗ ಅಷ್ಟೇ ಇದನ್ನ ನಾವು ಮಾಡೋಕ್ಕೆ ಸಾಧ್ಯವಾಗುತ್ತೆ. ಕಾಮನ್ ಅನ್ನ ಹೊರಗಡೆ ತೆಗಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, ನನ್ನ ಹತ್ರ 5 ಆಪಲ್ ಇದೆ, ಅದ್ರ ಜೊತೆಗೆ 3 ಆಪಲ್ ನಮ್ಮಮ್ಮ ಕೊಡ್ತಾರೆ. ಸೊ ಟೋಟಲ್ ಎಷ್ಟಾಯ್ತು? ಸೇಮ್ ಇದೆಯಲ್ವಾ, ಎ ಸೇಮು. ಓಕೆ, 5 3 8A ಆಯಿತು. ಓಕೆ, ನೆಕ್ಸ್ಟ್ ಬರೋಣ. 7 ಮ್ಯಾಂಗೋಸ್ ಇದೆ ಪ್ಲಸ್ 3 ಮ್ಯಾಂಗೋಸ್ ಎಕ್ಸ್ಟ್ರಾ ಕೊಟ್ಟರು. ಸೇಮ್ ಇದೆ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು 7 3 ಸೇಮ್, ಮ್ಯಾಂಗೋಸ್ ಸೇಮ್ ಅಲ್ವಾ. ಸೊ 10M ನಾನು ಕೂಡಿಸಬಹುದು. ಯಾಕೆಂತಂದ್ರೆ ಇಲ್ಲಿ ಮ್ಯಾಂಗೋಗಳ ಒಂದು ಗುಂಪಿದೆ, ಇಲ್ಲಿ ಒಂದು ಮ್ಯಾಂಗೋಗಳ ಗುಂಪಿದೆ, ಅವೆರಡನ್ನು ಸಹ ಸೇರಿಸಿದಾಗ ಇದೆ. ಅದೇ ನೆಕ್ಸ್ಟ್ ನಾನು ಬರ್ತೀನಿ. ನನ್ನ ಹತ್ರ 3 ಪೆನ್ಸಿಲ್ ಇದೆ, 5 ಇರೇಸರ್ ಇದೆ, 6 ಅಂತ ಹಾಕ್ತೀನಿ ಇರೇಸರಿಗೆ. ಓಕೆ, ಸೊ ಈಗ ನನ್ನ ಹತ್ರ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಹೇಗೆ ಹೇಳ್ತೀರಾ? ಪೆನ್ಸಿಲ್ ಮತ್ತೆ ಇರೇಸರಿಗೆ ಒಂದೇ ಅರ್ಥ ಕೊಡ್ತೀರಾ? ಇಲ್ಲ ಅಲ್ವಾ. ಪೆನ್ಸಿಲ್ ಬೇರೆ ಆಯ್ತು, ಇರೇಸರ್ ಬೇರೆ ಆಯ್ತು. ಸೊ ಹಾಗಾಗ್ಬಿಟ್ಟು ನಾವು ಇದನ್ನ ಹೀಗೆ ಇಡ್ತೀವಿ. ಕೂಡ್ಸೋ ಒಂದು ಕೆಲಸ ಮಾಡಲ್ಲ. 8 ಪೆನ್ಸಿಲ್ ಅಂತ ಹೇಳ್ತಿರೋ ಅಥವಾ 8 ಇರೇಸರ್ ಅಂತ ಹೇಳ್ತೀರಾ? ಹಾಗಾಗ್ಬಿಟ್ಟು ಆಗೋದಿಲ್ಲ ಅಲ್ವಾ. ಸೊ ಯಾವಾಗ ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ ಇವು. ಸೊ ಹಾಗೆ ಮುಂದೆ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ನೋಡಬಹುದು. ಓಕೆ, ನೆಕ್ಸ್ಟ್ ಏನಿದೆ? ಸೊ 18C ಅಂತ ಹೇಳ್ಬಿಟ್ಟು ಸರಳೀಕರಿಸಬಹುದು ಅಂತ ಕೊಟ್ಟರು. ಈಗ ನಾವು C ಇಸ್ ಈಕ್ವಲ್ ಟು 50 ಆದ್ರೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲೇನು ಕೊಟ್ಟಿದ್ದಾನೆ ನೋಡೋಣ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ ಮಕ್ಕಳ. C ಇಸ್ ಈಕ್ವಲ್ ಟು 50 ಆದ್ರೆ ಪೆನ್ಸಿಲ್ಗಳ ಮಾರಾಟದಿಂದ ಗಳಿಸಿದ ಒಟ್ಟು ಹಣವನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಈಗ ಇಷ್ಟೊತ್ತವರೆಗೆ ಸಿ ಬೆಲೆ ಕೊಟ್ಟಿರಲಿಲ್ಲ ಅಲ್ವಾ. ಈಗ ಸಿ ಬೆಲೆ ಕೊಟ್ಟಿದ್ದಾರೆ. ನಮಗೆ ಎಷ್ಟು ಟೋಟಲ್ ಎಷ್ಟು ಅಂತ ಹೇಳ್ಬಿಟ್ಟು ಸಿಕ್ಕಿದೆ. ಎಷ್ಟು? 18C ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈಗ ನಾವು ಸಿ ಬೆಲೆ ಕೊಟ್ಟಾಗ 18 ಇಂಟು 50 ಅಂತ ಹಾಕಿದ್ರೆ ಆಯ್ತು. ಇದೆ ಇದ್ರೊಳಗಡೆ. ಓಕೆ, 18 ಇಂಟು 18 ಇದ್ಲೆ 900. ಓಕೆ ಫೈನ್. ಓಕೆ,
900 ರೂಗಳು. ಒಟ್ಟು ಹಣ ಪೆನ್ಸಿಲ್ಗಳ ಮಾರಾಟದಿಂದ ಅವರಿಗೆ ಇಷ್ಟು 3 ದಿನಗಳಲ್ಲಿ 900 ರೂಪಾಯಿ ಸಿಕ್ಕಿದೆ. ಈಗ ನೆಕ್ಸ್ಟ್ ನೋಡೋಣ, ಇರೇಸರ್ಗಳ ಮಾರಾಟ ಮಾಡುವುದರಿಂದ ಗಳಿಸಿದ ಒಟ್ಟು ಹಣಕ್ಕೆ ಬೀಜೋಕ್ತಿಯನ್ನು ನಾವು ಬರಿಬೇಕಂತೆ, ನಂತರ ಬೀಜೋಕ್ತಿಯನ್ನು ಸರಳೀಕರಿಸಬೇಕಂತೆ. ಸೊ ಬನ್ನಿ ಈಗ ನೋಡೋಣ. ಇರೇಸರ್ ಡಿ ಬೆಲೆ ಕೊಟ್ಟಿದ್ದಾರೆ. ಇರೇಸರ್ ಅಂತ ಅಂದ್ರೆ ಡಿ ಅಂತೆ. ಸೊ ಮೊದಲನೇದೆಲ್ಲ 4 ಇಂಟು ಡಿ ಅಂತ ಅಂದ್ರೆ 4 ಇಂಟು ಡಿ ಅಂತಂದ್ರೆ 4D. ಓಕೆ, ನೆಕ್ಸ್ಟ್ ಎರಡನೇ ದಿನ 6 ಇಂಟು ಡಿ, ಬೆಲೆ ಗೊತ್ತಿಲ್ಲ, 6 ಇಂಟು ಡಿ 6D. ಓಕೆ, ನೆಕ್ಸ್ಟ್ ಮೂರನೇ ದಿನ ಬರೀ ಒಂದೇ ಒಂದು ಅಂತ ಅಂದರೆ 1 ಇಂಟು ಡಿ ಅಂತ ಅಂದರೆ ಡಿ ಅಂತಾನೆ ಬರಿಬಹುದು ನಾವು ಕಾಮನ್ ಆಗಿ. ಓಕೆ, ಹಾಗಾದರೆ ಇದನ್ನು ನಾವು ನೋಡೋಣ. ಸೊ ಯಾವ ರೀತಿಯಾಗಿ 4D ಪ್ಲಸ್ 6D ಪ್ಲಸ್ 1D, 1D ಅಂತಂದ್ರೂ ಒಂದೇ ಅವಾಗಲೇ ಮಾಡಿದ್ವಲ್ಲ, ಅದೇ ರೀತಿಯಾಗಿ ನಾವು ಡಿ ಕಾಮನನ್ನು ಹೊರಗಡೆ ತೆಗೆದ್ಬಿಟ್ಟು 4 ಪ್ಲಸ್ 6 ಪ್ಲಸ್ ಏನು ಇಲ್ಲ ಅಂತಂದರೆ ಇಲ್ಲಿ ಒಂದಿದೆ ಅಂತ ಹೇಳಿಬಿಟ್ಟು ಎಷ್ಟಾಯಿತು, 6 4 10 1 11 ಇಸ್ಕೊಳ್ತು 11D. ಸೊ ಎಷ್ಟು ಬಂತು, 11D ಅವನು ಮಾಡಿದ್ದಾನೆ. ಸೊ ಇದಕ್ಕೆ ಸರಳೀಕೃತ ಈ ಒಂದು ಸರಳೀಕರಿಸಿ ಅಂತ ಅಂದರೆ 11D ಆಯಿತು. ಈ 3 ದಿನಗಳಲ್ಲಿ ಪೆನ್ಸಿಲ್ ಮತ್ತು ಇರೇಸರ್ಗಳ ಮಾರಾಟ ಮಾಡುವುದಂತ ಗಳಿಸಿದ ಒಟ್ಟು ಹಣದ ಬೀಜೋಕ್ತಿ ಏನು? ಪೆನ್ಸಿಲಿಂದ ನಮಗೆ ಗೊತ್ತುಂಟು 18C ಸಿಕ್ತು. ಅದೇ ಇರೇಸರಿಂದ ಎಷ್ಟು ಸಿಕ್ತು ಈಗ ಕಂಡುಹಿಡಿದ್ವಿ, 11D. ಅದನ್ನೇ ಬರೆದಿದ್ದಾರೆ. ನೆಕ್ಸ್ಟ್ 18C ಮತ್ತು 11D ಈ ಬೀಜೋಕ್ತಿಯನ್ನು ಮತ್ತಷ್ಟು ಸರಳೀಕರಿಸಬಹುದಾ? ಇಲ್ಲ, ಸರಳೀಕರಿಸಕ್ಕಾಗಲ್ಲ. ಯಾಕೆ ಅಂತಂದರೆ ನೀವು ನೋಡ್ಬೋದು, ಇವು ಪೆನ್ಸಿಲ್ಗಳು, ಇವು ಎರೇಸರ್ಗಳು. ಪೆನ್ಸಿಲ್ ಮತ್ತು ಎರೇಸರ್ಗಳನ್ನು ಮತ್ತೆ ನಾವು ಕೂಡಿಸ್ರಿ ಅಂತಂದರೆ ಹೇಗೆ ಕೂಡ್ಸೋಕ್ಕಾಗತ್ತೆ? ಎರಡು ವಿಭಿನ್ನ ಅಲ್ವಾ? ಸೊ ಇಲ್ಲಿ ವಿಭಿನ್ನ ಅನ್ನೋದಕ್ಕೆ ತೋರ್ಸೋಕ್ಕೆ ಸಹ ನಮಗೆ ಇಲ್ಲಿ ಅಕ್ಷರಗಳು ಯಾವುದಿದೆ, ಸಿ ಮತ್ತು ಡಿ ಇದೆ ಅಲ್ವಾ? ಹಾಗಾಗ್ಬಿಟ್ಟು ವಿಭಿನ್ನ ಅಕ್ಷರ ಸಂಖ್ಯೆಗಳನ್ನು ಹೊಂದಿರುವುದರಿಂದ ನಾವು ಮತ್ತಷ್ಟು ಸರಳೀಕರಣ ಮಾಡೋಕ್ಕೆ ಆಗೋದಿಲ್ಲ. ಆಲ್ರೆಡಿ ಇದು ಸರಳ ರೂಪದಲ್ಲಿದೆ. ಇಲ್ಲಿವರೆಗೆ ನಾವು ತರ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡೋಣ. ಈ ಸಮಸ್ಯೆಯಲ್ಲಿ 5C ಪ್ಲಸ್ 3C ಪ್ಲಸ್ 10C ಯ ಬೀಜೋಕ್ತಿಯು 18C ಬೀಜೋಕ್ತಿಯಾಗಿ ಸರಳೀಕರಿಸಲ್ಪಟ್ಟಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಹೌದು, ಈ ಸಮಸ್ಯೆಯಲ್ಲಿ ನಾವು ಆಲ್ರೆಡಿ ಈ ರೀತಿಯಾಗಿ ನೋಡಿದ್ದೀವಿ. ಸಿಯನ್ನು ವಿವಿಧ ಸಂಖ್ಯೆಗಳಿಂದ ಬದಲಾಯಿಸಿದಾಗ 2 ಬೀಜೋಕ್ತಿಗಳು ಒಂದೇ ಬೆಲೆಯನ್ನು ಪಡೆಯುತ್ತದೆಯೇ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಮಾಡಬೇಕಾಗತ್ತೆ. 5C ಪ್ಲಸ್ 3C ಪ್ಲಸ್ 10C. ಓಕೆ, 5C ಪ್ಲಸ್, ಇಲ್ಲೇ ಬರೆದು ಬಿಡ್ತೀನಿ, 5C ಪ್ಲಸ್ 3C ಪ್ಲಸ್ 10C. ಓಕೆ, ಇದನ್ನು ನಾರ್ಮಲ್ ಆಗಿ ಮಾಡೋಣ. ಸೊ ಎಷ್ಟು ಒಂದು ವಿಭಿನ್ನ ಬೆಲೆ ಅಂತ ಅಂದರೆ 2 ಹಾಕ್ಕೊಳ್ಳೋಣ. 3 ಇಂಟು 2 ಪ್ಲಸ್ 10 ಇಂಟು 2. ಓಕೆ, 5 2 10, 3 2 6, 10 2 20. ಸೊ ಟೋಟಲ್ಲು 36 ರೂಪಾಯಿ. ಓಕೆ, ಒಂದು ವೇಳೆ ಸಿಯ ಬೆಲೆ ಅಂದರೆ ಪೆನ್ಸಿಲ್ನ ಬೆಲೆ 2 ಅಂತ ನಾನು ತಗೊಂಡ್ರೆ ಸೊ ಈ ರೀತಿಯಾಗಿ ಬಂತು. ಅದನ್ನೇ ನಾನು ಡೈರೆಕ್ಟಾಗಿ ನಮಗೆ ಆನ್ಸರ್ ಸಿಕ್ಕಿದೆಯಲ್ವಾ? ಇದ್ರ ಆನ್ಸರ್ ಎಷ್ಟು ಸಿಕ್ಕಿದೆ? 18C ಅಂತ ಸಿಕ್ಕಿದೆ. 18C ಅಂತ ಸಿಕ್ಕಿದೆ. 18 ಇಂಟು 2 18 2 36. ಓಕೆ ನೋಡಿ, ಇದನ್ನು ನಾವು ಮಾಡಿ ಇಷ್ಟೆಲ್ಲ ದೊಡ್ಡ ಪ್ರೊಸೆಸ್ ಮಾಡಿದ್ರು ಸಹ ನಮಗೆ 36 ರೂಪಾಯಿನೇ ಬಂತು. ಅದೇ ನಾವು ಸರಳೀಕರಣ ಮಾಡಿ ಅಂದರೆ ಬೀಜೋಕ್ತಿಯನ್ನೇ ಸರಳೀಕರಣ ಮಾಡಿ ನಾವು ಆನ್ಸರನ್ನು ಹಾಕಿದಾಗ ನಮಗೆ ಬಹಳ ಬೇಗ ಆನ್ಸರ್ ಸಿಕ್ತು. ಅದಕ್ಕೋಸ್ಕರ ನಾವು ಕಷ್ಟಪಡಬೇಕು. ಯಾಕೆ? ಸರಳೀಕರಣ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಾನ್ಸೆಪ್ಟ್ ಈ ವಿಡಿಯೋದಲ್ಲಿ ಬಂದಿರೋದು. ಸೊ ನೆಕ್ಸ್ಟ್ ನೋಡೋಣ. ಉದಾಹರಣೆ 6. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ದೊಡ್ಡ ಆಯತವನ್ನು 2 ಸಣ್ಣ ಆಯತಗಳಾಗಿ ವಿಭಾಗಿಸಲಾಗಿದೆ. ಸೊ ನೀವು ನೋಡ್ಬೋದು, ಇಲ್ಲೊಂದು ದೊಡ್ಡದಿದೆ, ಅದರ ಒಳಗಡೆ ಇದನ್ನು ಕಂಪ್ಲೀಟ್ ಆಗಿ ಒಂದು ದೊಡ್ಡ ಆಯತ ಇದೆ. ಓಕೆ, ಫೈನ್. ನೆಕ್ಸ್ಟು ಇಲ್ಲಿ ಒಂದು ಆಯತ ಇದೆ, ಅದರ ಒಂದು ಇದೆಷ್ಟಂತೆ ಉದ್ದ 4 ಅಂತೆ. ಈ ಆಯತದ ಉದ್ದ 3 ಸೆಂಟಿಮೀಟರ್ ಅಂತೆ. ಸೊ ಅಗಲ ಆಲ್ರೆಡಿ ಕೊಟ್ಟಿದ್ದಾರೆ, ವಿ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಈ ಒಂದು ದೊಡ್ಡ ಆಯತದ ವಿಸ್ತೀರ್ಣವನ್ನು ವಿವರಿಸುವ ಒಂದು ದೊಡ್ಡ ಆಯತದ ಬಂತೆ. ಫಸ್ಟ್ ಈ ಚಿಕ್ಕದ ಆಯತೆಯನ್ನ ನಾವು ಕಂಡುಹಿಡಿಯೋಣ. ಉದ್ದ ಇಂಟು ಅಗಲ ಅಲ್ವಾ? ವಿಸ್ತೀರ್ಣವನ್ನು, ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಎಷ್ಟು? ಉದ್ದ ಇಂಟು ಅಗಲ. ಮೊದಲನೇ ಆಯತದ್ದು ಅಂದರೆ ಈ ಆಯತದ ಹೇಳ್ತಾ ಇದ್ದೀನಿ, 4 ಇಂಟು ವಿ. ಎಷ್ಟಾಯಿತು? 4V. ಸೊ ಇದ್ರ ಉತ್ತರ ಎಷ್ಟು? 4V. ಓಕೆ, ಹಾಗಾದರೆ ಈ ಆಯತವನ್ನು ನೋಡಿದಾಗ ಮತ್ತೆ ಉದ್ದ ಇಂಟು ಅಗಲ ಅಂದರೆ 3 ಇಂಟು ವಿ. ಇದ್ರದ್ದು ಅಗಲ ವಿ ಅಂತ ಕೊಟ್ಟಿದ್ದಾರೆ. ಸೊ 3V ಅಂದರೆ 3V ಬರ್ದೆ. ಓಕೆ, ಸೊ ಈ 4V 3Vಯನ್ನು ನಾವೆರಡು ಸೇರಿಸ್ಬಿಟ್ರೆ ಈ ದೊಡ್ಡ ಆಯತದ ಒಂದು ವಿಸ್ತೀರ್ಣ ನಮಗೆ ಸಿಗತ್ತೆ. ದೊಡ್ಡ ಆಯತ ಅಂತ ಅಂದರೆ ಯಾವುದು? ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಅದು ಸ್ವಲ್ಪ ತೋರಿಸ್ತೀನಿ ನೋಡಿ. ಓಕೆ, ಫೈನ್. ಇದರ ಒಂದು ಈ ಆಯತದ ಒಂದು ವಿಸ್ತೀರ್ಣ ಕಂಡುಹಿಡಬೇಕಂತೆ. ಸೊ ಚಿತ್ರ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಮಗೆ. ಈ ಒಂದು ಆಯತದ ವಿಸ್ತೀರ್ಣವನ್ನ ಕೂಡಿ ಈ ಆಯತದ ವಿಸ್ತೀರ್ಣವನ್ನ ಕೂಡಿದ್ರೆ ನಮಗೆ ಸಿಗತ್ತೆ 1 ಪಾಯಿಂಟ್. ಓಕೆ, ಫೈನ್. ಸೊ ಇಲ್ಲಿ 2 ಮೆಥಡ್ ಅಲ್ಲಿ ನಾವು ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಯಾವ್ದು ಎರಡು ಮೆಥಡ್ ಅಂತ ಅಂದ್ರೆ, ಮೊದಲನೇದಾಗಿ
ಓಕೆ, ಮೊದಲನೇ ಮೆಥಡಲ್ಲಿ 4v ಸಿಕ್ಕಿದೆ ಪ್ಲಸ್ 3v ಸಿಕ್ಕಿದೆ. ಇವೆರಡನ್ನು ನಾವು ಡೈರೆಕ್ಟ್ ಆಗಿ ಕೂಡಿಸ್ಬಿಡ್ತೀವಿ. ಯಾಕೆ ಅಂತ ಅಂದ್ರೆ ಸೇಮ್ ಇದೆ. ಸೊ ಎರಡು ವಿಸ್ತೀರ್ಣಗಳೇ ಅಲ್ವಾ. ಸೊ 4 ಮತ್ತೆ 3v 7v ಡೈರೆಕ್ಟ್ ಆಗಿ ತಗೊಂಡ್ಬರ್ಬೋದು. ಅದೇ ಎರಡನೇ ಮೆಥಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಸೊ ಅದೇ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಅಂದ್ವಲ್ಲ, 4 ಪ್ಲಸ್ 3 ಹೊರಗಡೆ ತಗೊಂಡು ಒಳಗಡೆ ತಗೊಂಡು v ಕಾಮನ್ ಇರೋದ್ರಿಂದ ಹೊರಗಡೆ ತೆಗಿತೀವಿ. 4 3 7v. ಸೊ ಇಲ್ಲೂ ಸಹ 7v ಬಂತು. ಹಾಗಾದ್ರೆ ಈ ಆಯತದ ವಿಸ್ತೀರ್ಣ ಎಷ್ಟು ಅಂತ ಅಂದ್ರೆ ದೊಡ್ಡ ಆಯತದ ವಿಸ್ತೀರ್ಣ 7v. ಅದನ್ನೇ ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್, ಮೊದಲಿನಂತೆ ದೊಡ್ಡ ಆಯತವನ್ನ ಮುಂದೆ ತೋರಿಸುವಂತೆ 2 ಸಣ್ಣ ಆಯತಗಳಾಗಿ ಭಾಗ ಮಾಡಲಾಗಲಿದೆ. ಇದು ಎರಡನೇ ಎಕ್ಸಾಂಪಲ್. ಆಯತ ಎ ಇ ಎಫ್ ಡಿ ಯ ವಿಸ್ತೀರ್ಣವನ್ನ ಕಂಡುಹಿಡಿಯಲು ಒಂದು ಬೀಜೋಕ್ತಿಯನ್ನ ಬರೆಯಿರಿ. ಸೊ ಈಗೇನ್ ಮಾಡಿದ್ದಾರೆ ಇಲ್ಲಿ ಚಿತ್ರದಲ್ಲಿ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ದೊಡ್ಡ ಆಯತದ ಒಂದು ವಿಸ್ತೀರ್ಣ ಕೊಟ್ಟಿದ್ದಾರೆ ಅಂತಂದ್ರೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ನಾವು ಕಂಡುಹಿಡ್ಕೊಬೇಕು. ಅದ್ರೊಳಗಡೆ ಚಿಕ್ಕ ಆಯತ ಇದೆಯಲ್ವಾ, ಇದರ ಸಹ ಮೆಷರ್ಮೆಂಟ್ ಸಹ ಕೊಟ್ಟಿದ್ದಾರೆ. 4, ಇದು 12 ಅಂತೆ ಉದ್ದ, ಇದು 4 ಅಂತೆ ವಿಸ್ತೀರ್ಣ, ಅಗಲವನ್ನ n ಅಂತ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಾವೀಗ ಇಲ್ಲಿ ಒಳಗಡೆ ಇದೆಯಲ್ಲ ಇದನ್ನ ಕಂಡುಹಿಡಿಬೇಕು. ಓಕೆ, ಸೊ ಈಗೇನ್ ಮಾಡ್ಬೇಕು, ದೊಡ್ಡದ್ರಲ್ಲಿ ಈ ಚಿಕ್ಕ ಅಳತೆಯನ್ನ ಕಳೆದು ಬಿಟ್ರೆ ನಮಗೆ ಸಿಗತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ನನ್ನ ಹತ್ರ 5 ರೂಪಾಯಿ ಇದೆ, ಅದರಲ್ಲಿ ನಾನು 3 ರೂಪಾಯಿಯನ್ನ ಕಳಿಬೇಕು ಅಂತ ಅಂದ್ರೆ ನನಗೆ 2 ರೂಪಾಯಿ ಬರಬೇಕು ಅಂತಂದ್ರೆ 5 ರೂಪಾಯಲ್ಲಿ ನನಗೆ 2 ರೂಪಾಯಿ ಬರಬೇಕು ಅಂತಂದ್ರೆ ನಾನು ಇಲ್ಲಿ ಏನ್ ಮಾಡಬೇಕು, ಈ 3 ರೂಪಾಯಿನ ಕಳಿಬೇಕಾಗತ್ತೆ. ಹಾಗಾಗ್ಬಿಟ್ಟು ಇಲ್ಲಿ ಕಳಿಯೋ ಪ್ರೊಸೆಸ್ ಅನ್ನ ಮಾಡಿದ್ದಾರೆ. ಸೊ ನಮಗೆ ಬೇಕಾಗಿರೋದು ಈ ಒಂದು ಆಯತದ ವಿಸ್ತೀರ್ಣ ಎ ಇ ಎಫ್ ಡಿ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಫಸ್ಟ್ ಇದರ ಒಂದು ವಿಸ್ತೀರ್ಣವನ್ನ ಕಂಡು ಹಿಡ್ಕೊಳ್ಳೋಣ. ದೊಡ್ಡ ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿದಾಗ ಉದ್ದ ಇಂಟು ಆಗಲ್ಲ, ಮತ್ತೆ 12 ಇಂಟು n ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ 12n ಯಾವುದು ಮೊದಲನೇ ಆಯತದ, ಇದು ಕಂಪ್ಲೀಟ್ ಆಗಿ ಎ ಬಿ ಸಿ ಡಿ ಆಯತದ ವಿಸ್ತೀರ್ಣ ಎಷ್ಟು, 12n. ಸೊ ಈಗ ಎರಡನೇ ಆಯತ ಬಂದಿದೆ, ಯಾವ್ದಪ್ಪ ಅಂತಂದ್ರೆ ಇ ಬಿ ಸಿ ಎಫ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ, ಮೇಲೆ 4n. ಸೊ 4 ಇಂಟು n ಅಂತ ಅಂದ್ರೆ 4n. ಈಗ ನಾವೇನ್ ಮಾಡಬೇಕು, ಇದನ್ನ ಬೇಕು ಅಂತಂದ್ರೆ ದೊಡ್ಡ ಒಂದು ಆಯತ 12n ಅಲ್ಲಿ ಚಿಕ್ಕ ಆಯತದ ವಿಸ್ತೀರ್ಣ 4n ಅನ್ನ ನಾವು ಕಳಿಬೇಕಾಗತ್ತೆ. ಸೊ ಯಾವ ರೀತಿಯಾಗಿ, ಸೊ ಸಿಂಪಲ್ ಆಗಿ, ಏನು ದೊಡ್ಡ ಒಂದು ಟಾಸ್ಕ್ ಅಲ್ಲ. 12n ಅಲ್ಲಿ -4n ಮಾಡಿದಾಗ n ಕಾಮನ್ ಆಗಿರೋದ್ರಿಂದ ನಾವು ಇವೆರಡನ್ನು ಸಹ ಕಳಿಬಹುದು. 12ರಲ್ಲಿ 4 ಹೋದ್ರೆ 8n. ಸೊ ದ ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ರೆ 8n ಬರುತ್ತೆ. ಯಾವುದು, ಎ ಇ ಎಫ್ ಡಿ ಒಂದು ಬೀಜೋಕ್ತಿ ಯಾವ್ದು ಬಂತು ಅಂತ ಅಂದ್ರೆ 8n ಬರುತ್ತೆ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ ನಿಮಗೆ. 5c ಸಿ 10c 12n 4n ಇಂತಹ ಒಂದೇ ಅಕ್ಷರ ಸಂಖ್ಯೆಗಳನ್ನ ಹೊಂದಿರುವ ಗುಂಪನ್ನ ನಾವು ಸಜಾತಿ ಪದಗಳು ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಾವು ವರ್ಡ್ ಕೇಳಿದ್ವಿ, ಸಜಾತಿ ಒತ್ತಕ್ಷರ. ಒಂದೇ ಒತ್ತಕ್ಷರವನ್ನ ಹೊಂದಿರುವಂತಹ ಪದಗಳಿಗೆ ಮೂಲ ಅಕ್ಷರವನ್ನ ಹೋಲುವ ಒತ್ತಕ್ಷರಗಳನ್ನ ಹೊಂದಿರೋದು. ಫಾರ್ ಎಕ್ಸಾಂಪಲ್ ತಾಗೆ ತಾವತ್ತು, ಮಾಗೆ ಮಾವತ್ತು, ಜಾಗೆ ಜಾವತ್ತು, ಪಾಗೆ ಪಾವತ್ತು. ಇದನ್ನ ನಾವು ಸಜಾತಿ ಒತ್ತಕ್ಷರ ಅಂತೀವಲ್ವಾ. ವಿಜಾತಿ ಅಂತಂದ್ರೆ ವಿಭಿನ್ನ ಅಂತ. ಇಲ್ಲೂ ಅಷ್ಟೇ, ಸಜಾತಿ ಅಂತಂದ್ರೆ ಸೇಮ್ ಅಕ್ಷರಗಳಿರಬೇಕು. ಸಿ ಆವಾಗಲೇ ನಾವು ಕೂಡೋದು ಅಥವಾ ಕಳಿಯೋದನ್ನ ಮಾಡಬಹುದು. ಸೊ ಆಮೇಲೆ ಇಲ್ಲೂ ಏನಿದೆ ಹಾಗಾಗ್ಬಿಟ್ಟು. ಸೊ ಅದೇ 18c ಮತ್ತೆ 11 ಇಂಟು ಡಿ ಅನ್ನ ನಾವು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದ್ರೆ ಅವು ವಿಜಾತಿ ಪದಗಳು. ಇವೇ ಬೇರೆ, ಇವೇ ಪೆನ್ಸಿಲ್ಗಳು, ಇವೇ ಇರೇಸರ್ಗಳು, ಅವುಗಳನ್ನ ನಾವು ಕೂಡ್ಸಕ್ಕೂ ಬರಲ್ಲ. ಸೊ ಒಂದರಲ್ಲಿ ಒಂದು ಹಾಕಿ ಕಳಿಯೋಕ್ಕೂ ಬರಲ್ಲ. ಸೊ ನಾವು ಗಮನಿಸಿದಂತೆ ಸಜಾತಿ ಪದಗಳನ್ನು ಒಟ್ಟಾಗಿ ಕೂಡಬಹುದು ಮತ್ತು ಏಕಪದವಾಗಿ ಸರಳ ರೂಪಕ್ಕೆ ತರಬಹುದು. ಹೌದು, ಸಜಾತಿ ಪದಗಳಿದ್ರೆ ಅವುಗಳನ್ನು ಕೂಡಿಸಲೂಬಹುದು ಮತ್ತೆ ಅದನ್ನು ಸರಳ ರೂಪಕ್ಕೂ ಸಹ ತರಬಹುದು. ಐ ಹೋಪ್ ಇಲ್ಲಿಯವರೆಗೆ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡು ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.